ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಾವನೇಲಿ ಯುಗಾದಿ ಹಬ್ಬಕ್ಕೆ ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇದರಲ್ಲಿ 2 ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ. 2 ಕಪ್ಪು ಬೆಲ್ಲ ತಗೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲಸ್ ನೀರು ಹಾಕ್ತಾ ಇದ್ದೀನಿ. ಬೆಲ್ಲ ಕರಗ್ತಾ ಇರಲಿ, ಇದು ಶೋಧಿಸ್ಕೋಬೇಕು. ಅಷ್ಟರಲ್ಲಿ ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಮೀಡಿಯಮ್ ಉರಿ ಇಟ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು. ಬೆಲ್ಲ ಕರಗಿದೆ, ಇದು ಶೋಧಿಸ್ಕೋಬೇಕು. ಬೆಲ್ಲ ಕರಗಿಸ್ಕೊಂಡಿದ್ದೀನಿ, ಕರಗಿಸಿ ಸೋಸಿದ್ದೀನಿ. ಮೀಡಿಯಮ್ ಉರಿ ಇಟ್ಟಿದ್ದೀನಿ. ಇದಕ್ಕೆ ಕಾಯಿ ರುಬ್ಬಿ ಹಾಕಬೇಕು. ಹುರಿದಿದ್ದೀನಿ 2 ಕಾಯಿ. ಇದನ್ನು ಮಿಕ್ಸಿಲಿ ರುಬ್ಕೋಬೇಕು ಸಣ್ಣಾಗಿ. ಇದು ಸಣ್ಣ ಉರಿಲಿ ಬೆಲ್ಲದ ನೀರು ಕುದಿಯೋಕೆ ಇಟ್ಟಿದ್ದೆ. ಕಾಯಿ ನೈಸಾಗಿ ರುಬ್ಕೋಬೇಕು. ಈ ಥರ ನೈಸಾಗಿ ರುಬ್ಕೋಬೇಕು. ಹಾಕ್ತಾ ಇದ್ದೀನಿ. ಕಾಯಿ ನೀರು ಸ್ವಲ್ಪ ಹಾಕಬೇಕು, ಜಾಸ್ತಿ ನೀರು ಹಾಕೊಂಡು ರುಬ್ಬಾರ್ದು, ಗಟ್ಟಿ ಇರಬೇಕು. ಇದು ಮೀಡಿಯಮ್ ಉರಿ ಇಟ್ಕೊಂಡು ಒಂದು 10 ನಿಮಿಷ ಕುದಿಸ್ಕೋಬೇಕು. ಕಾಯಿ ಬೆಲ್ಲ ಚೆನ್ನಾಗಿ ಬೇಯಬೇಕು. ಅರ್ಧ ಉರಿ ಇಟ್ಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕು ಬೆಲ್ಲ ನೀರಲ್ಲಿ. ಕಾಯಿ ತಳ ಹಿಡ್ಬಿಡುತ್ತೆ. ಅವಾಗವಾಗ ಈ ಥರ ತಿರುಗಿಸ್ಕೊತಾರಿ. ನೋಡಿ, ತೆಂಗಿನಕಾಯಿ ನೀರೆಲ್ಲ ಚೆನ್ನಾಗಿ ಸೀಬೇಕು. ಈ ಥರ ಮೀಡಿಯಮ್ ಉರಿ ಇಟ್ಕೊಂಡು 10 ನಿಮಿಷ ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ಪು ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೀರೆಲ್ಲ ಚೆನ್ನಾಗಿ ತೆಂಗಿನಕಾಯಿ ನೀರೆಲ್ಲ ಡ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ಹುರ್ಗಡ್ಲೆ ಪುಡಿ ಹಾಕ್ತೀವಿ ನಾವು. ಈ ಥರ ಚೆನ್ನಾಗಿ ತೆಂಗಿನಕಾಯಿ ಬೆಲ್ಲ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಬ್ಬಿಟ್ಟು ತುಂಬ ದಿವಸ ಇರುತ್ತೆ, ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಕಾಯಿ ಒಬ್ಬಿಟ್ಟು ಹೂರ್ಣ ಆಗಿದೆ. ಹುರ್ಗಡ್ಲೆ ಪುಡಿ ಹಾಕಿ ಒಂದು 2-3 ನಿಮಿಷ ಸ್ಲೋ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಇದಾಗಿದೆ. ಇದು ಆರ್ತಾನೆ ಸರಿ ಆಗುತ್ತೆ. ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು. ಒಬ್ಬಟ್ಟಿಗೆ ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಅರಿಶಿನ ಪುಡಿ, ಎಣ್ಣೆ 1-2 ಸ್ಪೂನು. ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಎಣ್ಣೆಕಾಯಿ ಮಾಡ್ಕೊಂಡು ಚೆನ್ನಾಗಿ ಮಿದ್ದು ಈ ಥರ ಇರಬೇಕು ಹಿಟ್ಟು. ಎಣ್ಣೆ ಹಾಕಿ ಒಂದು ಅರ್ಧ ಗಂಟೆ ಇಡಬೇಕು. ಅರ್ಧ ಗಂಟೆ 3/4 ಗಂಟೆ ಇಡಬೇಕು. ಹಿಟ್ಟು ನೆನಿಬೇಕು ಚೆನ್ನಾಗಿ. ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಎಲ್ಲ ಆರಿದೆ. ಹೂರ್ಣ ಮೈದಾ ಚೆನ್ನಾಗಿ ನೆಂದಿದೆ. ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಈಗ ಹೂರ್ಣ ತುಂಬಿ ಒಬ್ಬಟ್ಟು ಬೇಯಿಸ್ಕೊಳ್ಳೋಣ. ಕೈಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ಈ ಥರ ಉಂಡೆ ಮಾಡ್ಕೊಳ್ಳಿ. ಎಣ್ಣೆನೇ ಮೇಯ್ನು ಒಬ್ಬಟ್ಟಿಗೆ. ಎಣ್ಣೆ ಹಾಕ್ತಾನೆ ಇರ್ಬೇಕು ಕೈಗೆ ಬೇಯಿಸೋಕ್ಕೆ, ಕವರ್ಗೆ ಎಲ್ಲದಕ್ಕೂ ಎಣ್ಣೆ ಹಾಕ್ತಾನೆ ಇರಬೇಕು. ಇದು ಹೂರ್ಣ ಹಾಕಿ ಈ ಥರ ಚೆನ್ನಾಗಿ ಮಿತ್ಕೊಳ್ಳಿ. ಮಿದ್ಬಿಟ್ಟು ಒಂಚೂರು ಇದ್ರೆ ಇಟ್ಟು ಈ ಥರ ತೆಗೆದ್ಬಿಡಿ. ಈ ಥರ ಮಿತ್ಕೊಬಿಟ್ಟು ಮತ್ತು ಎಣ್ಣೆಕಾಯಿ ಮಾಡ್ಕೊಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಮೇಲೊಂದು ಕವರ್ ಹಾಕ್ಕೊಳ್ಳಿ. ಕವರ್ ಹಾಕಿ ಮಾಡಿದರೆ ಈಸಿಯಾಗಿ ತೊಟ್ಕೋಬೋದು, ಚೆನ್ನಾಗಿ ಬರುತ್ತೆ.
ನೀವು ಈ ಥರ ಮಾಡ್ಕೊಳ್ಳಿ ಮನೇಲಿ. ಕಾಯಿ ಜಾಸ್ತಿ ಇದ್ದಾಗ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಜಾಸ್ತಿ ಯಾರು ಬೇಳೆ ಒಬ್ಬಟ್ಟು ತಿನ್ನಲ್ಲ. ನಾವು ಇದನ್ನೇ ಜಾಸ್ತಿ ನಮ್ಮ ಮನೇಲಿ ಕಾಯಿ ಒಬ್ಬಟ್ಟೆ ಮಾಡೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಎಷ್ಟು ನೈಸಾಗಿ ಬರುತ್ತೆ. ನೀವು ಎಷ್ಟು ತೆಳ್ಳಗೆ ತೊಟ್ಟಿದ್ರು ಅದು ಚೆನ್ನಾಗಿ ಬರುತ್ತೆ ನೀಟಾಗಿ. ನೋಡಿ, ಒಬ್ಬಟ್ಟು ಬೇಯಿಸ್ಕೊಳ್ಳೋಣ. ಸ್ಟವ್ ಹಚ್ತಾ ಇದ್ದೀನಿ. ಕಲ್ಲು ಚೆನ್ನಾಗಿ ಕಾಯಲಿ. ಕಲ್ಲು ಕಾದಿದೆ, ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಉರಿ ಜಾಸ್ತಿ ಇಟ್ಕೋಬಾರ್ದು, ಕಮ್ಮಿನೇ ಇಟ್ಕೋಬೇಕು. ಉಲ್ಟಾ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ಉರಿ ಕಮ್ಮಿ ಇಟ್ಕೋಬೇಕು. ಇದು ಹಾಕಿದೆ, ತೆಗಿತಾ ಇದ್ದೀನಿ. ನಮ್ಮ ಚಾನಲ್ ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು.